ವೀಕ್ಷಕರೇ ನಮಸ್ಕಾರ, ನಾನು ಶಜ್. ನೀವು ನೋಡ್ತಾ ಇದ್ದೀರಾ JBM TV. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನರ್ತಕ ಕಾರ್ಯಕ್ರಮ ಸ್ಪಷ್ಟ ನುಡಿ ದಿಟ್ಟ ನಡೆ, ನೇರ ಮಾತು ನಿರಂತರ ಚಲನೆ. ಇವತ್ತಿನ ಕಾರ್ಯಕ್ರಮ PM ಪೋಷಕ ಶಕ್ತಿ ನಿರ್ಮಾಣ ಮಧ್ಯಾಹ್ನದ ಬಿಸಿ ಊಟದ ಕಾರ್ಯಕ್ರಮದ ಅಂಗವಾಗಿ ನಡೆತಕ್ಕಂಥ ಕಾರ್ಯಕ್ರಮ. ಇದು ಜಿಲ್ಲಾ ಪಂಚಾಯಿತಿ ಬೆಳಗಾವಿ, ರಾಮದುರ್ಗ ತಾಲೂಕು ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆ ಬೆಳಗಾವಿ ಇವರ ಸಹಯೋಗದಲ್ಲಿ ಆಚರಿಸಿದಂಥ ಕಾರ್ಯಕ್ರಮ. ಏನಿದು ಕಾರ್ಯಕ್ರಮ ಅಂತಂದರೆ, ಅಡುಗೆ ಸಿಬ್ಬಂದಿಯವರಿಗೆ ತರಬೇತಿಯ ಕಾರ್ಯಾಗಾರ, ಜೊತೆಗೆ ಅವರಿಗೆ 60 ವರ್ಷ ವಯೋಮಿತಿ ತುಂಬಿ ಬಿಡುಗಡೆ ಆದವರಿಗೆ ಇಡಿಗಂಟು ವಿತರಣೆ ಕಾರ್ಯಕ್ರಮ ಹಾಗೂ ಜೊತೆಗೆ ಸನ್ಮಾನ ಕಾರ್ಯಕ್ರಮ. ಅದರ ಜೊತೆಗೆ ಅಡುಗೆದಾರರ ಮಕ್ಕಳು ಉನ್ನತ ಶಿಕ್ಷಣಕ್ಕಾಗಿ ಮುಂದೆ ಹೋಗಲು ಅವರಿಗೆ ಹೆಚ್ಚಿನ ಅಂಕ ಪಡೆದು ಪಾಸಾದವರಿಗೆ ಬಹುಮಾನ ವಿತರಣೆ, ಜೊತೆಗೆ ಅವರಿಗೆ ಸನ್ಮಾನ. ಇವೆಲ್ಲವೂ ಮುಖ್ಯ ಸಚೇತಕರು ರಾಮದುರ್ಗದ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಪಟ್ಟಣ್ ಇವರು ಈ ಸಮ್ಮುಖದಲ್ಲಿ ನಡೆದ ಕಾರ್ಯಕ್ರಮ. ಅವರು ಏನು ಅನ್ನುತ್ತಿದ್ದಾರೆ ಅದನ್ನು ವೀಕ್ಷಿಸೋಣ ಬನ್ನಿ. ಶಿವಲಿಂಗ ನಡೆಸುತ್ತಿ ಹಿಂಗ ಏನೇನು ಇಲ್ಲಯ್ಯ ನಮ್ಮ ಕೈಯಾಗ. ನಮಸ್ಕಾರ. ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆ ತಾಲೂಕು ಪಂಚಾಯತ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ರಾಮದುರ್ಗ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯಶಸ್ವಿ ಅನುಷ್ಠಾನ ಕುರಿತು ತಾಲೂಕಿನ ಎಲ್ಲ ಅಡುಗೆ ಸಿಬ್ಬಂದಿಯವರಿಗೆ ಒಂದು ದಿನದ ಒಂದು ಕಾರ್ಯಾಗಾರ. ಈ ಕಾರ್ಯಾಗಾರದ ಜೊತೆಗೆ 60 ವರ್ಷಗಳ ಕಾಲ ಸಾಹೇಬರವರು ಸಾಮಾನ್ಯ ಶಾಸಕರು ರಾಮದುರ್ಗ ಹಾಗೂ ಸರ್ಕಾರಿ ಮುಖ್ಯ ಸಚೇತಕರು ಕರ್ನಾಟಕ ವಿಧಾನಸಭೆ ಬೆಂಗಳೂರು ಸರ್ ಅವರನ್ನ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವರಿಗೆ ತುಂಬ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅವರಿಗೆ ಶ್ರೀಯುತ ಕರ್ದಿ ಸರ್ ಕಾಂಗ್ರೆಸ್ ಸರ್ ಅವರು, DB ವೆಂಕಟಗೌಡ ಸರ್ ಅವರು, ತಾಲೂಕಾ ಅದೇ ರೀತಿ SP ಪಾಟೀಲ್ ಸರ್ ಅವರು ಸೋಜಾಬಾಯಿ ಮಾಳವರ್ಕ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ತರಬೇತಿಯನ್ನ ಪೂರ್ಣಗೊಳಿಸಿ, ಜೊತೆಗೆ ನಮ್ಮ ಎಲ್ಲ ಮುಖ್ಯೋಪಾಧ್ಯಾಯರನ್ನ ಹಾಗೂ ಆಗಮಿಸಿರುವಂತಹ ಶಿಕ್ಷಕ ವೃಂದದವರನ್ನ, ಜೊತೆಗೆ ಬಹಳ ಮುಖ್ಯವಾಗಿ ಬಹಳ ನ್ಯಾಯಸಮ್ಮತವಾಗಿ ಕೆಲವೊಂದಿಷ್ಟು ಮಾಧ್ಯಮದ ಎಲ್ಲ ಒಂದು ಮಾಧ್ಯಮದ ಮಿತ್ರರು ಕೂಡ ಆಗಮಿಸಿ ಬಹುಶಃ ಸಾಕಷ್ಟು ವಿಚಾರಗಳನ್ನ, ಸರ್ಕಾರದ ಯೋಜನೆಗಳನ್ನ, ಇಲಾಖೆ ಯೋಜನೆಗಳನ್ನ ಸಾಕಷ್ಟು ಪ್ರಚಾರಪಡಿಸುತ್ತಿರುವಂಥ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರು ಮತ್ತು ಮೀಡಿಯಾದ ಒಂದು ಎಲ್ಲ ಮಿತ್ರರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಬಸವರಾಜ ಯಲ್ಲಾಪುರವರೇ, ಕಾಂಬಳೆಯವರೇ, ದಯವಿಟ್ಟು ತಾಯಂದ್ರು ಶಾಸಕರನ್ನು ಕಾಯ್ಕೊಳ್ಬೇಕು ಮಾಡಿರು ಅವರೇ, SP ಪಾಟೀಲ್ ಅವರೇ, ಯಡ್ರಾವಿ ಅವರೇ, ತುಳಸಿಬಾಯಿ ಮಾಳವರ್ಕರ್ ಅವರೇ, ರಾಜಶೇಖರ್ ರೇವಣ್ಣ ಅವರೇ ಮತ್ತು ಎಲ್ಲ ಹಿರಿಯರೇ ಮತ್ತು ಗ್ಯಾರಂಟಿ ಕಾರ್ಡ್ ಅಧ್ಯಕ್ಷರಾದ ಗೌಡ್ರೆ ಮತ್ತು ಗಣ್ಯರೇ, ಇಲ್ಲಿ ನಿರ್ದಿರ್ತಕ್ಕಂಥ ಅಕ್ಕ ತಂಗಿಯರೇ, ಈ ದಿನ ಈ ಕಾರ್ಯಕ್ರಮ ಬಹಳ ಸಂತೋಷ ಇದೆ. ಯಾಕಂದರೆ ತಾಲೂಕಿನ ಎಲ್ಲ ಸರ್ಕಾರಿ ಅನುದಾನದಿಂದ ಶಾಲೆ ಕಲಿಯುತ್ತಿರುವ ಮಕ್ಕಳಿಗೆ ನಿತ್ಯ ಬಿಸಿ ಊಟ ಮಾಡಿ ನಿಮ್ಮ ಮಕ್ಕಳ ಥರ ನೀವೆಲ್ಲ ಪಾಲನೆ ಮಾಡಿದರೆ ನಿಮಗೆಲ್ಲ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದ ಭಾವಿಸ್ತಾ ಇದ್ದೀನಿ. ತಯಾರಿಸಿದ್ದು ಎಲ್ಲ ಮಹಿಳೆಯರು ಸ್ವಚ್ಛತೆ, ಒಳ್ಳೆಯ ತರಕಾರಿ ಹಾಗೂ ಆಹಾರ ಸಾಮಗ್ರಿಗಳನ್ನು ಸ್ವಚ್ಛ ಮಾಡಿ ಅಡುಗೆ ನಡೆಸಬೇಕು. ಕಾಯಿಪಲ್ಯವನ್ನು ಸ್ವಚ್ಛವಾಗಿ ನೀರಿನಲ್ಲಿ ತೊಳಿಬೇಕು, ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಕೆಮಿಕಲ್ ಇಂದ ಇವೆಲ್ಲ ಸ್ಪ್ರೇ ಮಾಡಿ ಎಲ್ಲ ಇದು ಬೆಳೆದಿರ್ತಾರೆ ಕಾಯಿಪಲ್ಯನ, ಅದನ್ನ ಚೆನ್ನಾಗಿ ನೀರಿನಾಗೆಲ್ಲ ತೊಳಿಬೇಕು. ಇಲ್ಲಾಂದ್ರೆ ಮುಂದೆ ಇವಾಗ ಬರೋಲ್ಲ, ಮುಂದೆ ಬಹಳ ಪರಿಣಾಮ ಬಹಳ ಇದಾಗುತ್ತೆ, ಕಡಿಮೆಯಾಗುತ್ತೆ. ಅದರಿಂದ ತಾವೆಲ್ಲ ಎಲ್ಲ ಕಾಯಿಪಲ್ಯಗಳು ಚೆನ್ನಾಗಿ ತೊಳಿಬೇಕು, ತೊಳೆದು ಅಡುಗೆ ಮಾಡಬೇಕು, ಕಲಿಬೇಕು ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಮಹಿಳೆಯರು ಪಾಪ ಇವೆಲ್ಲ ಅಡುಗೆ ಬಹಳ ಕಮ್ಮಿ ಸಮಯದಲ್ಲಿ ಮಾಡ್ತಾ ಇದ್ದಾರೆ. ತಾವು ಕೂಡ ಸೇವೆ ಮಾಡ್ತಾ ಇದ್ದೀರಾ, ತಮಗೂ ಕೂಡ ಧನ್ಯವಾದ ಅರ್ಪಿಸ್ತೀನಿ. ಮತ್ತು ನಾನು ಕೂಡ ಯಾವ ಟೈಮಿಂದ ನೀವು ಅಡುಗೆ ಚೆನ್ನಾಗಿ ಮಾಡ್ತಾರೆ ಬಹಳ ಕೆಲವು ಕಡೆ ಕಂಪ್ಲೇಂಟ್ ಬಂದಿದೆ. ನಾನು ಕೂಡ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿ ನಾನು ಅಲ್ಲೇ ಊಟ ಮಾಡ್ತೀನಿ. ಊಟ ಸರಿಯಾಗಿದೆ ಅಂದರೆ ಅವ್ರ ಮೇಲೆ ನಿರ್ದಿಷ್ಟವಾಗಿ ಹೇಳ್ತೀನಿ. ಸರ್ಕಾರಿ ಶಾಲೆಗಳಿಗೆ ನಮ್ಮ ಸರ್ಕಾರ ಎಲ್ಲ ರೀತಿಯಿಂದಲೂ ಸೌಲಭ್ಯ
ಮಾಡಿಕೊಟ್ಟು ಕೂಡ ಇದು ಕಮ್ಮಿ ಆಗಿದೆ, ಮಕ್ಕಳು ಬರ್ತಾರೆ ಜಾಸ್ತಿ. ಯಾಕೆಂದ್ರೆ ಎಲ್ಲ ಮಾತಾಡೋದು ಎಲ್ಲ ಸೈನ್ಸ್ ಬಂದು ಚೆನ್ನಾಗಿ ಹೇಳ್ಕೊಟ್ರೆ ಎಲ್ಲ ಮಕ್ಕಳೆಲ್ಲ ಬರ್ತಾರೆ, ಚೆನ್ನಾಗಿ ಓದಿ ವಿದ್ಯಾವಂತರಾಗ್ತಾರೆ. ತಾವೆಲ್ಲ ಬಂದು ನಮ್ಮ ಸರ್ಕಾರಿ ಶಾಲೆಗೆ ಸ್ಟ್ರೆಂತ್ ಜಾಸ್ತಿ ಮಾಡೋದು ತಾವೆಲ್ಲ ಸಹಕರಿಸಬೇಕು ಅಂತೇಳಿ ನಾನು ಬೇರೆ ಕಾರ್ಯಕ್ರಮಗಳಿಂದ ಅರ್ಜೆಂಟ್ ಹೋಗ್ಬೇಕಾಗಿದೆ. ನಾವು ದಯವಿಟ್ಟು ವಿಷಯವನ್ನು ತಂದು ನನ್ನ ಕೆಲವು ಮಾತಾಡೋದು ಉಪಯೋಗಿಸಿಕೊಂಡಿದ್ದ ತಾವೆಲ್ಲರೂ ನಮಸ್ಕಾರ.